ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎನ್ನುವ ಹುಡುಗನಿದ್ದ. ಅವನ ಕುಟುಂಬ ತುಂಬ ಬಡ. ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು. ಕೆಲ ದಿನಗಳು ಊಟವಿದ್ದರೆ ಕೆಲ ದಿನಗಳು ಇಲ್ಲ. ಶಾಲೆಗೆ ಹೋಗುವಾಗ ಅವನ ಬಳಿ ಸರಿಯಾದ ಚಪ್ಪಲಿ ಕೂಡ ಇರಲಿಲ್ಲ. ಸ್ನೇಹಿತರು ಕೆಲವೊಮ್ಮೆ ಅವನನ್ನು ಹಾಸ್ಯ ಮಾಡುತ್ತಿದ್ದರು. ಆದರೆ ರಮೇಶ್ ಮನಸ್ಸಿನಲ್ಲಿ ಒಂದು ಮಾತಿತ್ತು: ನಾನು ಒಂದು ದಿನ ಯಶಸ್ವಿಯಾಗಬೇಕು. ಅವನು ಬೆಳಗ್ಗೆ ಶಾಲೆ, ಸಂಜೆ ಕೂಲಿ ಕೆಲಸ, ರಾತ್ರಿ ವಿದ್ಯಾಭ್ಯಾಸ. ಹೆಚ್ಚು ಕಷ್ಟ, ಹೆಚ್ಚು ಪರಿಶ್ರಮ. ಒಂದು ದಿನ ಪರೀಕ್ಷೆಯಲ್ಲಿ ಜಿಲ್ಲೆಯ ಮೊದಲ ಸ್ಥಾನ ಪಡೆದ. ಆಮೇಲೆ ಸ್ಕಾಲರ್‌ಶಿಪ್ ಸಿಕ್ಕಿತು. ಮುಂದೆ ಓದಿ ದೊಡ್ಡ ಅಧಿಕಾರಿಯಾದ. ಒಂದು ದಿನ ಅದೇ ಹಳ್ಳಿಗೆ ಕಾರಿನಲ್ಲಿ ಬಂದ. ಅವನನ್ನು ಹಾಸ್ಯ ಮಾಡಿದವರು ಈಗ ಗೌರವದಿಂದ ನೋಡಿದರು. ರಮೇಶ್ ಹೇಳಿದ ಮಾತು: ಬಡತನ ತಪ್ಪಲ್ಲ, ಪ್ರಯತ್ನ ಬಿಡೋದು ತಪ್ಪು. ಬಡತನದಲ್ಲಿ ಹುಟ್ಟಿದವನು ಯಶಸ್ಸಿಗೆ ಅರ್ಹನಲ್ಲ ಅಂತ ಯಾರು ಹೇಳಿದ್ರು? ಈ ಕಥೆ ರಮೇಶ್ನದು. ಚಪ್ಪಲಿ ಇಲ್ಲದೆ ಶಾಲೆಗೆ ಹೋದ ಹುಡುಗ, ಹಸಿಗಿನಿಂದ ಓದಿದ ವಿದ್ಯಾರ್ಥಿ, ಇಂದು ಅಧಿಕಾರಿಯಾದ ವ್ಯಕ್ತಿ. ಕಷ್ಟ ಅವನನ್ನು ನಿಲ್ಲಿಸಲಿಲ್ಲ, ಅಪಮಾನ ಅವನನ್ನು ಮುರಿಯಲಿಲ್ಲ. ಅವನ ಪರಿಶ್ರಮ ಅವನನ್ನು ಗೆಲ್ಲಿಸಿತು. ಗಮನದಲ್ಲಿಡಿ, ಬಡತನ ಶಾಶ್ವತವಲ್ಲ, ಪ್ರಯತ್ನವೇ ಜೀವನವನ್ನು ಬದಲಾಯಿಸುತ್ತದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.